ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಅನಸೂಯ ಸಿ.ಎನ್. ಮಂಜುನಾಥ್ ರವರ ವಿಶೇಷ ಸಂದರ್ಶನ. ಸರಳ ಸಜ್ಜನಿಕೆ, ಪ್ರೀತಿ, ವಿಶ್ವಾಸ ಇವರ ಆಭರಣ. ತ್ಯಾಗ, ತಾಳ್ಮೆ, ಹೊಂದಾಣಿಕೆ ಇವರ ಅಂತಃಕರಣ. ಮಹಿಳೆಯರಿಗೆ ಯಶಸ್ಸಿನ ಗುಟ್ಟು ಹೇಳಿದ ಅನಸೂಯಕ್ಕ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಷ್ಟೈಶ್ವರ್ಯಗಳ ಸುದ್ದಿ ಸಾಗರ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್. ಹೊಯ್ಸಳರ ನೆಲದ ಸೊಗಡಿನಲ್ಲಿ ಜನಿಸಿ ನೀರಾವರಿ ಹರಿಕಾರರಾಗಿ ಕರುನಾಡನ್ನು ಆಳುವ ಮೂಲಕ ಶ್ರೀಗಂಗರಂತೆ ಅಖಂಡ ಭಾರತವನ್ನು ಆಳಿದ ಮಾಜಿ ಪ್ರಧಾನಿ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರ ಮಾತನ್ನು ಗೀತೋಪದೇಶದಂತೆ ಜೀವನ ಪೂರ್ತಿ ಪರಿಪಾಲಿಸಿಕೊಂಡು ಬಂದ ಅವರ ಸುಪುತ್ರಿ, ಅಪಾರ ದೈವಭಕ್ತರಾಗಿದ್ದು ಪತಿಯ ಏಳಿಗೆಗೆ, ಮಕ್ಕಳ ಶ್ರೇಯಸ್ಸಿಗೆ ತಮ್ಮ ಜೀವನವನ್ನೇ ಪಣವನ್ನಾಗಿಟ್ಟು ಶಿವಶಕ್ತಿಯಂತಿರುವ ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಹಾದಿಯಲ್ಲಿ ಸಾಗುತ್ತಿರುವ ದೇವಪುತ್ರಿ, ವಿಶ್ವವಿಖ್ಯಾತ ಹೃದಯ ತಜ್ಞ, ಲಕ್ಷಾಂತರ ರೋಗಿಗಳ ಜೀವವನ್ನು ಉಳಿಸಿ ಲಕ್ಷಾಂತರ ಕುಟುಂಬಗಳ ನೆಮ್ಮದಿಯ ಜೀವನಕ್ಕೆ ಕಾರಣಕರ್ತರಾದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಪದ್ಮಶ್ರೀ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಯಶಸ್ಸಿನಲ್ಲಿ ಅವರ ನೆರಳಿನಂತೆ ಸದಾ ಜೊತೆಯಾಗಿ ಸಾಗುತ್ತಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಶ್ರೀಮತಿ ಡಾಕ್ಟರ್ ಅನಸೂಯ ಸಿ.ಎನ್. ಮಂಜುನಾಥ್ ರವರು ಇಂದಿನ ಮಹಿಳಾ ಲೋಕಕ್ಕೆ ಮಾದರಿಯಾಗಿದ್ದು ಸ್ಫೂರ್ತಿ ಚೈತನ್ಯವಾಗಿರುವರು. ಮಹಿಳೆಯರ ಸಂಘಟನೆಗೆ 106 ವರ್ಷಗಳ ಇತಿಹಾಸವಿದ್ದರೂ 1975 ಮಾರ್ಚ್ 8ರಂದು ಅನುಷ್ಠಾನಕ್ಕೆ ಬಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ 50 ಸಂವತ್ಸರ ತುಂಬಿದ ಸಂಭ್ರಮ. ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರಾಪರ್ಟಿ ಟೈಮ್ಸ್ ಟಿವಿ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಶ್ರೀಮತಿ ಡಾಕ್ಟರ್ ಅನಸೂಯ ಸಿ.ಎನ್. ಮಂಜುನಾಥ್ ರವರು ಇಂದಿನ ಸಮಾಜಕ್ಕೆ ಒಬ್ಬ ಆದರ್ಶ ಮಹಿಳೆಯಾಗಿ ತಮ್ಮ ಅನುಭವಗಳೊಂದಿಗೆ ಹಲವು ಮಹತ್ವದ ಸಂದೇಶಗಳನ್ನು ನೀಡಿರುವರು. ಶ್ರೀಮತಿ ದೀಪಾ ಕಮಲ್ ಕುಮಾರ್ ರವರು ನಡೆಸಿರುವ ಈ ವಿಶೇಷ ಸಂದರ್ಶನವು ನಮ್ಮ ಹೆಮ್ಮೆಯ ಮಹಿಳೆಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಇಂದಿನ ಯುವತಿಯರ ಜೀವನಕ್ಕೆ, ಯಶಸ್ಸಿಗೆ ಇದೊಂದು ನಿದರ್ಶನವಾಗಲಿ, ಮಾದರಿಯಾಗಲಿ ಎಂದು ಪ್ರಾಪರ್ಟಿ ಟೈಮ್ಸ್ ಟಿವಿ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಸುವರ್ಣ ಸಂಭ್ರಮದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತದೆ. ಮಹಿಳಾ ಲೋಕಕ್ಕೆ ರೋಲ್ ಮಾಡೆಲ್ ಆಗಿರುವ ಡಾಕ್ಟರ್ ಅನಸೂಯ ಮಂಜುನಾಥ್ ರವರಿಗೆ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಸುವರ್ಣ ಸಂವತ್ಸರಗಳು ತುಂಬಿದ ಈ ಕ್ಷಣದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಿಜವಾಗಿಯೂ ಮಹಿಳೆಯೇ ಸಂಸಾರದ ಶಕ್ತಿ ಅಲ್ಲದೆ ಸಮಾಜ ಕಟ್ಟುವಂತಹ ನಾರಿ ಶಕ್ತಿ. ಇಂದಿನ ಈ ಡಿಜಿಟಲ್ ಅಂದರೆ ಯಾಂತ್ರಿಕ ಯಂತ್ರದ ಯುಗಗಳಲ್ಲೂ ಸಹ ಮಹಿಳೆ ತನ್ನದೇ ಆದಂಥ ಒಂದು ವಿಶೇಷವಾದ ಛಾಪನ್ನು ಎಲ್ಲ ಕ್ಷೇತ್ರದಲ್ಲೂ ಮೂಡಿಸಿದ್ದಾಳೆ. 50 ವರ್ಷ ತುಂಬಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರತಿಯೊಬ್ಬ ಸಮಾಜದ ಮಹಿಳೆಯರಿಗೆ ನನ್ನ ಮನಸ್ಪೂರ್ವಕವಾದ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾರಂಭವಾದದ್ದೇ ಒಂದು ಐತಿಹಾಸಿಕ. 1909ನೇ ಇಸ್ವಿನಲ್ಲಿ ಅಂದಿನ ಅಮೆರಿಕಾದ ಮಹಿಳೆಯರು ತಮ್ಮ ನೌಕರಿ ಮಾಡಬೇಕಾದ್ರೆ ಒಂದು ಸಮಯದನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಅವರ ವೋಟಿಂಗ್ ಪವರಿಗಾಗಿ ಹೋರಾಟ ಮಾಡಿ ಪ್ರಾರಂಭವಾದದ್ದು ಮಹಿಳೆಯರಿಂದನೇ. ಅವರ ಹಕ್ಕಿಗಾಗಿ ಹೋರಾಟ ಶುರು ಮಾಡಿದ್ರು. ಆದರೆ ಅವರು ಶಾಂತ ರೀತಿಯಲ್ಲಿ, ಒಬ್ಬರು ಇಬ್ಬರಲ್ಲ, 15,000 ಜನ ಮಹಿಳೆಯರು ಪ್ರಶಾಂತವಾಗಿ ಒಂದು ಚಳುವಳಿ ನಡೆಸಿ ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂಥದ್ದು ಭಾರಿ ವಿಶೇಷ. ನಂತರ ದಿನಗಳಲ್ಲಿ ವಿಶ್ವಸಂಸ್ಥೆಯು 1975ನೇ ಇಸ್ವಿ ಮಾರ್ಚ್ 8ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಘೋಷಣೆ ಮಾಡಿತ್ತು. ಇದಕ್ಕೆಲ್ಲ ಹೋರಾಡಿದಂಥ ಎಲ್ಲ ಮಹಿಳೆಯರಿಗೂ ನನ್ನ ಮನಸ್ಪೂರ್ವಕವಾದ
ಅಭಿನಂದನೆಗಳು ಮತ್ತು ನಮನಗಳು. ಇಂದಿನ ಮಹಿಳೆಯರಿಗೆ ಏನಾಗಿದೆ ಅಂದರೆ, ಅವರು ಎರಡೂ ಕಡೆ ಅಂದರೆ ಮನೆಯಲ್ಲೂ ಅದೇ ರೀತಿ ಕೆಲಸ ಮಾಡೋ ಅಂಥ ಸ್ಥಳದಲ್ಲೂ ಅವರ ಮಾನಸಿಕವಾದ ಒತ್ತಡ, ದೈಹಿಕ ಮತ್ತು ದಿನನಿತ್ಯದ ಸಮಾಜದಲ್ಲಿ ತುಂಬ ಹೋರಾಟ ಮಾಡ್ತಿದ್ದಾರೆ. ಆದರೆ ನಾನು ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಅವ್ರು ಮಾಡೋ ಕೆಲಸದಲ್ಲಿ ಒತ್ತಡಗಳನ್ನು ತಗೊಳ್ಳದಲೇ ಪ್ರಶಾಂತ ಚಿತ್ತದಿಂದ ಒಂದು ಪ್ಲ್ಯಾನ್ ಮಾಡಿದ್ರೆ ನಿಜವಾಗಿಯೂ ಅವರ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೋಬೋದು. ಅದೇ ರೀತಿ ಅವರ ಬೆಳವಣಿಗೆಗೂ ಸಹ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನಾಚರಣೆಯನ್ನು ಮಾಡೋದು ಪ್ರಪಂಚದಲ್ಲಿ ಶುರು ಮಾಡಿರ್ಬೋದು. ಆದರೆ ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಪೂಜ್ಯ ಸ್ಥಾನವನ್ನು, ಪ್ರಥಮ ಸ್ಥಾನವನ್ನು ಕೊಟ್ಟಂಥ ದೇಶ ನಮ್ಮ ಸಂಸ್ಕಾರ. ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೂ ನಮ್ಮ ಇದರಲ್ಲಿ ಒಂದು ಪೂಜೆ ಮಾಡಬೇಕಾಗಲಿ ಅಥವಾ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಶುರು ಮಾಡಬೇಕಾದ್ರೂ ಮಾತೃಭ್ಯೋ ನಮಃ ಅಂತ ಫಸ್ಟ್ ಶುರು ಮಾಡ್ತಾರೆ. ಅದಾದ ನಂತರನೇ ಪಿತೃಭ್ಯೋ ನಮಃ, ಆಚಾರ್ಯ ದೇವತಾಭ್ಯೋ ನಮಃ ಅಂತ ಹೇಳ್ತಾರೆ. ಅದರಿಂದ ಸ್ತ್ರೀಗೆ ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಲ್ಲೇ ಕೊಟ್ಟಂಥ ಸಂಸ್ಕೃತಿದು ನಾವು ನೆನಿಬೇಕಿಲ್ಲಿ. ಸ್ತ್ರೀ ಒಂದು ಮನೆಯಲ್ಲಿ ಒಂದು ಸ್ತಂಭ ಇದ್ದಂಗೆ, ಚಾವಣಿ ಒಬ್ಬ ಗಂಡಸಿದ್ದಂಗೆ. ಸ್ತಂಭ ಬಿದ್ದೋದ್ರೆ ಇಡೀ ಮನೆಯೇ ಬಿದ್ದೋಗುತ್ತೆ. ಕಾರಣ ಇಷ್ಟೇ, ಮನೆಯಲ್ಲಿ ಪ್ರತಿಯೊಂದು ಆಗು ಹೋಗುಗಳಿಗೆ ಹೆಂಡತಿನೇ ಕಾರಣ ಅಂತ ಅನ್ನೋದು ಎಲ್ಲರ ಅನುಭವದಲ್ಲೂ ಇದೆ ಅಂತ ಹೇಳಬಲ್ಲೆ. ಯಾಕೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ಜೊತೆಗೆ ನಮ್ಮ ಮನುಕುಲದಲ್ಲೂ ಇದೆ, ಯತ್ರ ನಾರ್ಯಂತ ಪೂಜ್ಯತೆ ತತ್ರ ದೇವತಾಹ ರಮ್ಯಂತೆ ಅಂತ ಹೇಳಿ. ಅದೇ ರೀತಿ ಒಂದು ಹೆಂಗಸು ಎಲ್ಲಿ ಪೂಜ್ಯ ಸ್ಥಾನದಲ್ಲಿರ್ತಾಳೋ ಅಂಥ ಮನೆ ಸರ್ವದಾ ಏಳಿಗೆ ಆಗೋಂಥ ಒಂದು ಬೆಳವಣಿಗೆನ ನಾವು ಎಲ್ಲ ಕಡೆನೂ ನೋಡ್ಬೋದು ಅನಿಸುತ್ತೆ. ಇಂದಿನ ಯುವತಿಯರಿಗೆ ನನ್ನ ಮನಸ್ಪೂರ್ವಕವಾಗಿ ಒಂದು ಮನದಾಳದಿಂದ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಎಲ್ಲೂ ದುಡುಕಬೇಡಿ. ಶಾಂತ ರೀತಿಯಿಂದ ಒಂದು ತ್ಯಾಗ ಮನೋಭಾವದಿಂದ ಹೋದರೆ ನೀವೇ ಗೆಲ್ಲೋದು. ಎದುರಿಗೆ ನೀವು ಅನ್ನಿಸ್ಬೋದು ನಾವು ಸೋತಿದ್ದೀನಿ ಅಂತ, ಖಂಡಿತ ಇಲ್ಲ. ಏನೇ ಸೋತ್ರೂ ಸಹ ಕಡೆಗೆ ಫಲ ಸಿಗೋದು ನಿಮ್ಮೆಗೇನೆ. ನಾನು ಒಂದು ಓದಿದೆ, PhD ಮಾಡಿ ನಾನು ಮನೇಲೇ ಇದ್ದೀನಿ ಅಂತ ಎಷ್ಟೋ ಜನಕ್ಕೊಂದು ಆಶ್ಚರ್ಯ ಆಗ್ಬೋದು. ನನಗೇನಾಯಿತು ಅಂದರೆ, ನನಗೊಂದು ಸರ್ಕಾರಿ ಹುದ್ದೆ ಸಿಕ್ಕಿದಾಗ ನಮ್ಮ ಯಜಮಾನರಿಗೆ ಒಂದು DM ಓದೋ ಅಂಥ ಅವಕಾಶ ಸಿಕ್ತು. ಆ ದಿನಗಳಲ್ಲಿ ಅವರು ತಮ್ಮ ಆರೋಗ್ಯದ ಕಡೆ ಅಷ್ಟು ಗಮನ ಕೊಡ್ತಿರಲಿಲ್ಲ, ಯಾವಾಗಲೂ ಅವ್ರ ಕೆಲಸದ ಕಡೆನೇ ಹೆಚ್ಚು ಗಮನ ಕೊಡೋರು. ಆದ ಕಾರಣ ನನ್ನ ತಂದೆ ನನಗೆ ಹೇಳಿದ್ರು, ನೋಡಮ್ಮ, ನಿನ್ನ ಸರ್ಕಾರಿ ಕೆಲಸ ಯಾರಾದರೂ ಮಾಡ್ತಾರೆ, ಆದರೆ ನಿನ್ನ ಗಂಡನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತ ಹೇಳಿದ ಮಾತಿನಂತೆ ನಾನು ನಡೆದೆ ಅವತ್ತು. ಅದರಿಂದ ನನಗೆ ಎಲ್ಲೂ ಪಶ್ಚಾತ್ತಾಪ ಇಲ್ಲ. ಯಾಕೆ ಅಂದರೆ ನಾನು ಮನೆಯೊಳಗೆ ಇದ್ರೂ ಸಹ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ನನ್ನ ಪತಿ ಕೊಟ್ಟಿರೋಂಥ ಕೊಡುಗೆ ಅಪಾರ ಅಂತ ಹೇಳ್ಕೊತೀನಿ. ಇದು ಅಹಂಕಾರದಿಂದ ಹೇಳ್ತಿಲ್ಲ, ನಾನು ಒಂದು ಸಾಧನೆ ಮಾಡಿದ್ದೀನಿ ಅಂತ ಒಂದು ಗೌರವಯುತವಾಗಿ ಎಲ್ಲರೂ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಅದರಿಂದ ನನಗೆ ಮನಸ್ಸಲ್ಲಿ ತುಂಬ ಸಂತೋಷ ಇದೆ. ನಾನು ಸರ್ಕಾರಿ ಕೆಲಸ ಮಾಡೋದಿಲ್ಲ ಅನ್ನೋದೊಂದೆಲ್ಲೂ ನನಗೆ ಎಲ್ಲೂ ಗೌಣವಾಗಿಲ್ಲ ಅನಿಸುತ್ತೆ ನನಗೆ. ನಾನು ಎಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಸಾಧನೆ ಮಾಡಬೇಕಾದ್ರೆ ಎಲ್ಲೂ ಸಹ ಒತ್ತಡಕ್ಕೆ ಅವಕಾಶ ಕೊಟ್ಕೊಳ್ಳದೆ ನೀವು ಸಾಧಿಸಿ ತೋರಿಸಿ ನೋಡಿ. ಕೆಲವು ಉದಾಹರಣೆ ಹೇಳಬೇಕು ಅಂದರೆ, ಇತ್ತೀಚೆಗೆ 1-2 ವರ್ಷದ ಹಿಂದುಗಡೆ
ನವರತ್ನಗಳು ಅಂತೇಳಿ ಒಂದು ಮಾಣಿಕ್ಯ, ಮಾಣಿಕ್ಯಗಳು ಅಂತೇಳಿ ಒಂದು ದೂರದರ್ಶನ ಕೇಂದ್ರ, ಒಂದು ದೂರದರ್ಶನದಲ್ಲಿ ಒಂದು ಸಾಧನೆ, ಹೆಣ್ಣು ಮಕ್ಕಳಿಗೆ ಸಾಧನೆ ಮಾಡಿದವ್ರಿಗೆಲ್ಲರಿಗೂ ಒಂದು ಗೌರವ ಸೂಚಿಸಿದ್ದಾರೆ. ಅದರಲ್ಲಿ ಒಂದಿಬ್ಬರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಜದ ಪಾಪಮ್ಮ ಅಂಥೇಳಿ ಮಧುಗಿರಿ ಕಡೆಯವರು, ಅವರು ಅನಕ್ಷರಸ್ಥೆ, ಬಟ್ ಆದರೆ ಅವ್ರ ಪರಿಸರದ ಬಗ್ಗೆ ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂದರೆ ಅವ್ರ ಅತ್ತೆ ಮಾವನಿಂದ ಕಲಿತೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅವರು. ಮದುವೆ ಆದ ತಕ್ಷಣ ನಮ್ಮ ಅತ್ತೆ ಮಾಡ್ತಿದ್ರು ಏನಪ್ಪ ಅಂದರೆ ವಿಶೇಷವಾದ ತಳಿಗಳನ್ನು, ಅಂದರೆ ಆರ್ಗ್ಯಾನಿಕ್ ಅಂತಲೇ ನೀವು ಹೇಳ್ಬೋದು. ಈಗ ಅಂಥ ಬೀಜಗಳನ್ನು ಅವರು ಮಡಿಕೆಗಳಲ್ಲಿ ಶೇಖರಣೆ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಡ್ತಿದ್ರಂತೆ. ಯಾವ ರೀತಿ ಅಂದರೆ ದುಡ್ಡಿಗೆ ಮಾರಾಟ ಮಾಡ್ದಲೇ 2 ಬೀಜ ಕೊಟ್ಟರೆ ನನಗೆ 4 ನೀವು ವಾಪಸ್ ಕೊಡಬೇಕು ಅಂಥ ಇದರಲ್ಲಿ ಭಾವನೆಯಲ್ಲಿ ಕೊಡ್ತಿದ್ರಂತೆ. ಅವರು ನೋಡಿ ಈಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಅವ್ರದ್ದು. ಅವ್ರ ಮನೆಯಲ್ಲೇ ಇರ್ಬೋದು, ಆದರೆ ಅವ್ರ ಸಾಧನೆ ಅತಿ ದೊಡ್ಡದದು. ಪರಿಸರಕ್ಕೆ ಕೊಟ್ಟಂಥದ್ದು, ಮಾನವ ಕುಲಕ್ಕೆ ಕೊಟ್ಟಂಥದ್ದು. ಅವರು ಈಗಲೂ ಸಹ ಇದ್ದಾರೆ. 250 ನಿಖರವಾಗಿ ಹೇಳಬೇಕು, 250 ವಿಧ ವಿಧವಾದ ತರಕಾರಿಗಳು, ಬೆಳೆಗಳದ ಬೀಜಗಳನ್ನು ಅವ್ರು ಇಟ್ಟಿದ್ದಾರೆ. ಅದು ಭಾರಿ ಸಂತೋಷ. ಹಾಗೆ ಸಾಧನೆ ಮಾಡೋಕ್ಕೆ ನಮ್ಗೆ ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತಲ್ಲ, ಹೆಣ್ಣು ಮಕ್ಕಳು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ಮಹಿಳೆ, ಇಲ್ಲ ಖಂಡಿತ ಇಲ್ಲ. ಈ ಮನೆಯಲ್ಲಿದ್ದು ಸಾಧಿಸ್ಬೋದು ಖಂಡಿತ. ಈಗ ಮಾರ್ಗ ಈಗ ನಿಮ್ಗೊಂದು ಹೇಳ್ತೀನಿ. ನೀವು ಆಚೆ ಕೆಲಸಕ್ಕೆ ಹೋಗಿ ಸಂಬಳ ತರ್ಬೋದು, ಆದರೆ ಮನೆಯಲ್ಲಿ ಮಕ್ಳಿಗೆ ಓದ್ಸೋಕೆ ಒಬ್ರು ಟ್ಯೂಷನ್ ಟೀಚರ್ ಇಡ್ತೀರ, ಆಯಿತಾ? ಒಂದು ಹೆಲ್ಪರ್ ಬೇಕು ಅಂತ ಮನೆ ಕೆಲಸ ಮಾಡೋಕ್ಕೆ ಇಟ್ಕೊತೀರ. ಎಷ್ಟೋ ಜನ ಅಡುಗೆಗೂ ಇಟ್ಕೊತಾರೆ. ಈಗ ಅವ್ರು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಎಲ್ಲಿ ನೋಡ್ತೀವಿ? ಈಗ ನೀವು ಹಾಗೆ ಲೆಕ್ಕ ಹಾಕಿ, ಒಬ್ಬ ಟೀಚರ್ ಕೊಡೋ ಸಂಬಳ ನೀವೇ ಹೇಳ್ಕೊಟ್ರೆ ಅದು ನಿಮ್ಮ ದುಡಿಮೆ ಅಲ್ವಾ? ಈಗ ಅಡುಗೆಯವ್ರಿಗೆ ಕೊಟ್ಟು ಅಡುಗೆ ಮಾಡೋದ್ರ ಬದಲು ನೀವೇ ಶುಚಿಯಾಗಿ ಮಾಡಿ ರುಚಿಯಾಗಿ ಮಾಡಿದ್ರೆ ಅಡುಗೆಯವ್ರ ದುಡ್ಡು ನಿಮ್ಮ ದುಡಿಮೆ ಅಲ್ವಾ ಅದು? ಈ ಥರ ನಾವು ಆಲೋಚನೆ ಮಾಡಿದ್ರೆ ನಾವು ಮನೆಯಲ್ಲೇ ಎಷ್ಟೋ ಸಾಧಿಸ್ಬೋದು, ಆದರೆ ಯಾವುದೇ ಒತ್ತಡ ಇಲ್ಲದೇನೂ ಸಾಧಿಸ್ಬೋದು. ನಾವು ಗುರಿನೂ ಮುಟ್ಬೋದು. ಗುರಿನೂ ಅವಶ್ಯಕತೆ ಇದ್ದ ನೋಡಿ, ನಾನು ಯಾವಾಗಲೂ ಹೇಳೋದೇನು ಅಂದರೆ ಓದು ಎಲ್ಲ ಹೆಣ್ಮಕ್ಳಿಗೂ ಬೇಕು. ಅದು ಜ್ಞಾನಾರ್ಜನೆಗಿರಬೇಕು. ಸಮಯ ಬಂದಾಗ ನಮಗೆ ದುಡಿಯೋ ಅಂಥ ಒಂದು ಅಸ್ತ್ರನೂ ಆಗಬೇಕು ಅಂತ ಹೇಳ್ತೀನಿ. ಏಕೆಂದರೆ ನೋಡಿ, ಆವಾಗ ಹಿಂದಿನವ್ರನ್ನೇ ನೀವು ತಗೊಳ್ಳಿ, ಸಂಚಿ ಹೊನ್ನಮ್ಮ ಎಂಥ ಹದಿಬದೆ ಧರ್ಮ ಬರೆದಿಟ್ಟು ಹೋಗಿದ್ದಾಳೆ. ಅದು ಕೆಲವು ಸರಿ ಅವಳು ನಮ್ಗೆ ಸೋಲೇ ಬರೆದಿರ್ಬೋದು, ಆದರೆ ನೀವು ಮೇಲಕ್ಕೆ ಹೋಗೋಂಥ ಮೆಟ್ಲುಗಳು ಆಗಿರ್ತವಲ್ಲಿ, ಮೆಟ್ಲುಗಳು ಆಗಿರ್ತದೆ. ಈಗ ಕಲ್ಯಾಣಮ್ಮ ಅವರಿಗೆ ಏನು ವಿದ್ಯೆ ಇತ್ತು? ಅವರೊಬ್ಬರು ವಿಧವೆ ಆದರೂ ಸಹ ಸಮಾಜಕ್ಕೊಂದು ಮಕ್ಕಳಿಗೋಸ್ಕರನೇ ಎಷ್ಟೆಲ್ಲ ಮಾಡಿ ಹೋದರು. ಈಗ ವಿದ್ಯಾಭ್ಯಾಸಕ್ಕೆ ನೀವು ಸಾವಿತ್ರಿ ಪುಳೆ ತಗೊಂಡ್ರೆ ಅವರು ಹೆಂಗಸ್ರೆ. ಆ ಟೈಮಲ್ಲಿ ಯಾವ ಮಹಿಳೆಗೆ ಬೇರೆ ಸ್ಥಾನಮಾನಗಳೇ ಇರಲಿಲ್ಲ. ಸರೋಜಿನಿ ನಾಯ್ಡು ಅವರು ಹೆಣ್ಣೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರು. ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಬೇಕಾಗಿ ಬಂದರಲ್ಲ. ಇದು ನಮ್ಮ ರಾಜ್ಯದಲ್ಲೇ ಇರೋರನ್ನ ಹೇಳಬೇಕು ಅಂದರೆ ಉಲ್ಲಾಳದಲ್ಲಿರೋ ಉಲ್ಲಾಳದ ಅಬ್ಬಕ್ಕ ದೇವಿನ ಉಲ್ಲಾಳಕ್ಕೆ ಹೋದರೆ ಗೊತ್ತಾಗತ್ತೆ ಬ್ರಿಟಿಷ್ ಎದುರಿಗೂ ಹೋರಾಡಿದಂಥ ಮಹಿಳೆ. ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ರಿಗೂ ಗೊತ್ತು. ಈ ಥರ ಇರೋರು ಹಿಂದಿನ ಇತಿಹಾಸದಲ್ಲೂ ತುಂಬ ಇದ್ದಾರೆ. ಈಗ ಹೊಸ ಅಧ್ಯಾಯಗಳನ್ನು ಬರೆಯೋವಂಥವ್ರು ತುಂಬ ಜನನೇ ಇದ್ದಾರೆ. ಈಗ ಕಲ್ಪನಾ ಚಾವ್ಲಾ ಅಷ್ಟು ಹೋಗಿ ಬಂದ್ರಲ್ಲ, ಎಷ್ಟು ಧೈರ್ಯ. ಈಗ ನಮ್ಮ ದೇಶದ ದ್ರೌಪದಿ ಮುರ್ಮು ಅವರ ನೀವು ತೆಗೆದ್ರೆ ಪ್ರಥಮ ಪ್ರಜೆ ಅವರು ಎಂಥ ಇದರಿಂದ ಬಂದರು. ಬಟ್ ಅವರಲ್ಲಿರೋ ದಿಟ್ಟತನ ನಾವು ಮೆಚ್ಚಬೇಕು. ಅವರ ಸೇವೆಗೇ ಅವ್ರಿಗೆ ಅದು ಸಿಕ್ಕಂಥ ಇದೆ ಬಿಟ್ಟರೆ ಸ್ಥಾನನೋ ಹೊರತು ಬೇರೆ ಇನ್ಯಾವುದೂ ಅಲ್ಲ. ಅದರಿಂದ ಅವರು ಎಷ್ಟೆಲ್ಲ ಅವರ ಬದುಕಿನಲ್ಲಿ ಸಾಧನೆ ಮಾಡಿದ್ದಕ್ಕಂತ ಸಿಕ್ಕಂಥ ಗೌರವ ಅದವರು. ಅದರಿಂದ ನಾವು ಅದು ಮನಸ್ಸಿದ್ದು ನಾವು ಏನಾದರೂ ಗುರಿ ಮುಟ್ಬೋದು ಅನ್ನೋದಕ್ಕೆ ತುಂಬ ಜನ ಉದಾಹರಣೆ ಇದ್ದಾರೆ. ಹಿಂದೆನೂ ಇದ್ದರು, ಈಗಲೂ ಸಹ ಇದ್ದಾರೆ. ನಿಮ್ಮ ಅಕ್ಕಪಕ್ಕ ನೋಡಿದ್ರೆ ತುಂಬ ಜನ ಸಿಗ್ತಾರೆ. ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತಲ್ಲ, ತುಂಬ ಕ್ಷೇತ್ರಗಳೇ ಇದ್ದಾವೆ. ಈಗ ತುಂಬ ಕ್ಷೇತ್ರ ಇದ್ದಾವೆ. ನೀವು ಶಿಕ್ಷಣ ಕ್ಷೇತ್ರಕ್ಕೆ ಹೋದರೂ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಅಥವಾ ಈ ಡಾಕ್ಟ್ರ್ ಕ್ಷೇತ್ರಕ್ಕೆ ಬಂದರೆ ಈಗ ಮೊನ್ನೆ ಅಷ್ಟೇ ಪದ್ಮಶ್ರೀ ಸಿಕ್ಕಂಥ ಡಾಕ್ಟರ್ ಶಾಂತ ಕಿದ್ವಾಯಿದು ಅವರು ಎಷ್ಟು ತುಂಬ
ಕೆಳಮಟ್ಟದ, ಅಂದರೆ ಆರ್ಥಿಕವಾಗಿ ನಾನು ಹೇಳ್ತಿದ್ದೀನಿ, ಆರ್ಥಿಕವಾಗಿ ತುಂಬ ಕೆಳಮಟ್ಟದಿಂದ ಅವರು ಹೇಳ್ತಾರೆ, ನಾನು ಇಂಥ ಫ್ಯಾಮಿಲಿ ಹುಟ್ಟಿದ್ರು ಮದುವೆ ಆಗಿಲ್ಲ ಅವರು, ನಾನು ಸಮಾಜಕ್ಕೆ ಮುಡುಪಾಗಿರ್ತೀನಿ ಅಂತೇಳಿ ಅವ್ರ ತಂದೆ ತಾಯಿಗೆ ಆಸೆ ಇತ್ತಂತೆ ನನ್ನ ಮಗಳು ಡಾಕ್ಟ್ರೇ ಆಗಬೇಕು ಅಂತ ಸಾಧಿಸಿದ್ದಷ್ಟೇ ಅಲ್ಲ, ತುಂಬ ದೊಡ್ಡ ಮಟ್ಟಕ್ಕೂ ಸಹ ಬೆಳೆದಿದ್ದಾರೆ. ಅದರಿಂದ ಈ ಮಹಿಳಾ ದಿನಾಚರಣೆದು ಏನಪ್ಪ ಅಂದರೆ ನಮಗೆ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಬೇಕು, ನಾನು ಹೊರಗಡೆನೇ ದುಡಿತಿರಲಿ, ಮನೆಯಲ್ಲೇ ಇರಲಿ, ನಾನು ಒಂದು ಸಮಾಜಕ್ಕೆ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋದಿರಬೇಕು. ಆ ಸಾಧನೆ ಎಲ್ಲರಿಗೂ ಸಮಾಜದಲ್ಲಿ ನಮಗೊಂದು ಸ್ಥಾನಮಾನ ಸಿಗುತ್ತೆ ಅನ್ನೋದಕ್ಕಲ್ಲ, ನನ್ನಿಂದ 10 ಜನಕ್ಕೆ ಸಮಾಜಕ್ಕೆ ಸಹಾಯ ಆಗಿದೆ ಅನ್ನೋಂಥ ಒಂದು ಹೆಮ್ಮೆ ಎಲ್ಲರಲ್ಲೂ ಸಿಗಲಿ ಅನ್ನೋದು ನನ್ನ ಭಾವನೆ. ಅಂದರೆ ಒಂದು ಹೆಣ್ಣು ಮನೆನ ಅವಳು ಯಾವುದೇ ಸ್ಥಾನದಲ್ಲಿ ಆಗ್ಬೋದು, ತಾಯಿ ಆಗ್ಬೋದು, ಮಗಳಾಗ್ಬೋದು, ಯಾವುದೇ ಸ್ಥಾನದಲ್ಲಿ ಅತ್ಯುತ್ತಮವಾಗಿ ನಿಭಾಯಿಸಿದರೆ ಅದು ಒಂದು ಸಾಧನೆಯೇ. ಖಂಡಿತ ಖಂಡಿತ ಖಂಡಿತ. ಎಷ್ಟೋ ಈಗ ನಿಮ್ಗೊಂದು ಉದಾಹರಣೆ ಹೇಳಬೇಕಂದ್ರೆ, ಯಾತಕ್ಕೆ ಭೂಮಿಗೆ ಹೆಣ್ಣಿಗೆ ಹೋಲಿಸ್ತಾರೆ, ಅವಳು ಎಲ್ಲದನ್ನು ಸಹಿಸಬಲ್ಲು. ಅದೇ ರೀತಿ ಹೆಣ್ಣಿಗೆ ಮೊದಲೇ ಪ್ರಕೃತಿಲೇ ಕೊಟ್ಬಿಟ್ಟಿರ್ತಾನೆ ಭಗವಂತ ಆ ತಾಳ್ಮೆ, ಸಹನೆ. ಗಂಡಸರಿಗೆ ತಡೆಯೋಕ್ಕಾಗಲ್ಲ, ಯಾವುದೇ ಒಂದು ಒತ್ತಡ ಬಂದರೆ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಆದರೆ ಹೆಣ್ಮಕ್ಳು 90% ಯಾರೂ ಅಷ್ಟು ಬೇಗ ಇದು ಮಾಡಲ್ಲ, ದೇ ವಿಲ್ ಥಿಂಕ್, ಆಲೋಚನೆ ಮಾಡ್ತಾರೆ. ಅಂಥ ಪ್ರಕೃತಿ ಕೊಟ್ಟಿರೋ ಅಂಥ ಒಂದು ವರ ನಮಗೆಲ್ಲರಿಗೂ. ಈಗ ನೋಡಿ, ನದಿಗೆ ಎಲ್ಲದಕ್ಕೂ ಅಷ್ಟೇ ನೋಡಿ, ಶುದ್ಧ ಮಾಡೋದು ನದಿನೇ. ನದಿಗೆ ಯಾಕೆ ಹೆಣ್ಮಕ್ಳು ಹೆಸರಿಟ್ಟಿದ್ದಾರೆ? ಬದುಕನ್ನು ಶುದ್ಧ ಮಾಡೋಳು ಮಹಿಳೆನೇ. ಅದಕ್ಕೇ ಹೆಣ್ಮಕ್ಳು ಇದನ್ನೇ ಎಲ್ಲರಿಗೂ ಇದು ಮಾಡಿದ್ದಾರೆ ಅಂತ ಹೇಳಬಹುದು. ನಮಗೇನಾಗಿತ್ತು ಅಂದರೆ, ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ನಮ್ಗೆ ಸ್ವಲ್ಪ ಹೆಚ್ಚಿನ ಉದಾಹರಣೆಗಳು ಹೇಳ್ತಾಯಿದ್ರು, ನಮಗೆ ತುಂಬ ಹೇಳೋರು. ಆಮೇಲೆ ಅಮ್ಮನೂ ಅಷ್ಟೇ. ನಾವು ನೋಡ್ದಂಗೆ ಆ ಕಾಲದಲ್ಲಿ ಹೆಂಗೆ ಅಂದರೆ, ವಾರ ಅನ್ನಕ್ಕೆ ಬರೋ ಮಕ್ಕಳು ಇರೋರು. ಹಳ್ಳಿ, ನಾವು ಹೊಳೆನರಸೀಪುರ ತಾಲೂಕು ಅಲ್ಲಿ ಬೆಳೆದಂಥದ್ದು ನಮ್ಮ ಪರಿಸರ. ಅಲ್ಲಿ ಏನಾಗೋದು ಅಂದರೆ, ಹಳ್ಳಿಯಿಂದ ಬಂದು ಇದ್ದು ಎಷ್ಟೋ ಜನ ಸ್ಕೂಲ್ ತನಕನೂ ಆದಮೇಲೆ PUCಗೆಲ್ಲ ಬರೋರು, ಹೈಸ್ಕೂಲಿಗೆ ಬರೋರು ಬಂದರೆ ಅವ್ರಿಗೇನಾಗೋದು, ಒಂದು ಸಣ್ಣ ರೂಮ್ ಸಿಗೋದು, ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಆಗ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ವಾರ ಅನ್ನ ಅಂತ ಕೆಲವು ಮನೆಯಲ್ಲಿ ಊಟ ಕೊಡೋರು. ಅದನ್ನು ಅಮ್ಮ ಮಾಡೋರು ನಾನು ನೋಡಿದ್ದೀನಿ. ಮನೇಲಿ ಮೊದಲೇ ಊರಿಂದ ಇದ್ದ ಜನ ಎಲ್ಲ ಇದ್ರೂ ಸಹ ತಾನೇ ಒಬ್ಬ MLA ಹೆಂಡತಿ ಆದ್ರೂ ಮಾಡೋದನ್ನು ಕಣ್ಣು ತುಂಬ ನೋಡಿದ್ದೀವಿ ನಾವು. ಅದೇ ಪರಿಸರದಲ್ಲಿ ಬೆಳೆದಿದ್ದರಿಂದ ಅಪ್ಪನೂ ಹೇಳೋರು, ನಮಗಿವೆಲ್ಲ ಶಾಶ್ವತವಾಗಿರೋದಂಥದ್ದಲ್ಲ, ನಾವು ಪ್ರತಿಯೊಂದು ನಮ್ಮ ಸ್ವಂತ ಮಾಡಬೇಕು, ಕಲಿಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದಲೇ ಹೇಳ್ಕೊಟ್ಟಿದ್ರು ನಮಗೆ. ಹೌದು, ಅದು ಹಾಗೆ ಬಂತು. ಈಗಲೂ ಅಷ್ಟೇ, ನಮಗೇನು ಕೆಲಸದ ಬಗ್ಗೆ ಆ ಕೆಲಸ ಈ ಕೆಲಸ ಅಂತೇನಿಲ್ಲ, ಎಲ್ಲ ಕೆಲಸ ಮಾಡೋಕ್ಕೂ ನಾವು ರೆಡಿನೇ, ಆ ಥರದ್ದಿಲ್ಲ. ಅಮ್ಮ ಚೆನ್ನಮ್ಮನವರು ತಮಗೆ ಸ್ಫೂರ್ತಿನ ಈ ವಿಚಾರದಲ್ಲಿ? ಖಂಡಿತ. ಈಗ ಮನೆಯೊಳಗೆ ಗಂಡನಿಗೆ ಆದಷ್ಟು ಸಪೋರ್ಟಿಂಗಾಗಿ ಇರಬೇಕು ಅನ್ನೋದು ಹೇಳ್ಕೊಟ್ಟಂಥದ್ದೇ ನನ್ನಮ್ಮ ನನಗೆ. ಯಾವಾಗಲೂ ಮೊನ್ನೆದು ನಿಮ್ಗೆ ಹೇಳಬೇಕು ಅಂದರೆ, ಇವ್ರು ರಾಜಕೀಯಕ್ಕೆ ಹೋಗ್ತಾರೆ ಅಂದಾಗ ನಾನು ಬೇಡ ಅಂತ ತುಂಬ ಹಠ ಮಾಡಿದೆ. ಯಾಕೆ ಕಾರಣ ಇಷ್ಟೇ, ಅವರು ತುಂಬ ಮೃದು ಸ್ವಭಾವದವರು. ಡಾಕ್ಟ್ರು ನೋಡೋಕ್ಕೆ ಹಂಗಿದ್ದಾರೆ, ಬಟ್ ಮನಸ್ಸಿನಲ್ಲಿ ತುಂಬ ಮೃದು. ಅವ್ರಿಗೇನಾದರೂ ಸಣ್ಣ ಪುಟ್ಟದ್ದು ಅಂದರೆ ಮನಸ್ಸಿಗೆ ನೋವಾಗ್ಬಿಟ್ರೆ ಅದರಿಂದ ಈಚೆ ಬರೋದಕ್ಕೆ ಅವರಿಗೆ 2-3 ದಿವಸ ಟೈಮ್ ಬೇಕಾಗುತ್ತೆ. ನಮಗೆ ಈ ವಯಸ್ಸು ಇದು ಎಲ್ಲ ಲೆಕ್ಕ ಹಾಕೊಂಡೆ ನಮಗೆ ರಾಜಕೀಯ ಬೇಡ ಅಂತ ನಾವಿದ್ದಾಗ ಅಮ್ಮ ಹೇಳಿದ್ರು ನನಗೆ, ಅಮ್ಮ ನೋಡು, ಭಗವಂತನ ಇಚ್ಛೆ ಎಲ್ಲ ಕಡೆ ಹಂಗೆ ಪ್ರೆಷರ್ ಬರ್ತಿರುವಾಗ ನೀನೇನೂ ಮಾಡೋಕ್ಕಾಗಲ್ಲ, ಜೊತೆಗೆ ನಿಲ್ಲು ಅಂದರು. ಇತ್ತೀಚಿನ ಉದಾಹರಣೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಹಾಗೆ ಅಮ್ಮ ನಮಗೆ ಒಳ್ಳೆ ಉದಾಹರಣೆ. ನಮ್ಮಿಬ್ಬರದು ಒಂದು ಒಡಂಬಡಿಕೆ ಆಗಿತ್ತು. ಏನು ಅಂದರೆ, ಯಾರಾದರೂ ಒಬ್ಬರು ಸ್ಟ್ರೆಸ್ಸಲ್ಲಿ
ಒತ್ತಡದಲ್ಲಿ ಅಥವಾ ಸಿಟ್ಟಲ್ಲೋ ಒಂದು ಮಾತಾಡಿದ್ರೆ ಇನ್ನೊಬ್ಬರು ಸುಮ್ಮನೆ ಇರಬೇಕು ಅನ್ನೋದು ಫಸ್ಟು. ಎರಡನೇದು, ಅದಾದಮೇಲೆ ವಿತಿನ್ 3-4 ಅವರ್ಸಲ್ಲೇ ನಮಗೆ ಗೊತ್ತಾಗತ್ತಲ್ಲಿ ಯಾರ್ದು ತಪ್ಪಿದೆ ಅಂತೇಳಿ. ತಪ್ಪು ನಂದಿದ್ದರೆ ನಾನೇ ಫಸ್ಟ್ ಅವರಿಗೆ ಒಂದು ಸಾರಿ ಕ್ಷಮೆ ಕೇಳಬೇಕಿತ್ತು. ಅವ್ರು ತಪ್ಪಿದ್ರು ಅವರು ಕೇಳ್ತಿದ್ರು. ಇದರಲ್ಲಿ ನಮಗೆ ಯಾವುದೇ ಭೇದ ಭಾವ ಇರಲಿಲ್ಲ. ನಾನು ಹೆಣ್ಣು, ನಾನು ಗಂಡು, ಅಥವಾ ನನ್ನ ಗಂಡ, ನಾನು ಹೆಂಡತಿ ಅನ್ನೋದು ಇದು ಈಗಲೂ ಇದೆ. ಬಟ್ ಈಗ ಅದು ಅಂಥ ಮಿಸ್ಟೇಕ್ಗಳಾಗಲ್ಲ. ಯಾಕೆಂದರೆ ಆಗೊಂದು ಚಿಕ್ಕ ವಯಸ್ಸಿತ್ತು, ಸಣ್ಣ ಪುಟ್ಟ ಅದಕ್ಕೆ ಬೇಜಾರಾಗೋದು ಬರೋದು. ಈಗ ಅದೆಲ್ಲ ಮೀರಿ ನಾವು ಬೆಳೆದಿದ್ದೀವಿ. ಆ ಥರದ್ದು ಬರಲ್ಲ. ಹೇಳಬೇಕಾದ್ರೆ ಅವರು ತಾಳ್ಮೆಯಿಂದ ಹೇಳ್ತಾರೆ, ನಾನು ತಾಳ್ಮೆಯಿಂದ ಇರ್ತೀನಿ. ನೋಡಿ ಇದೇನೋ ಮಿಸ್ಟೇಕ್ ಆಯ್ತು ಅನ್ಸುತ್ತಲ್ವ, ನೋಡಿ ಅಂತೀವಿ. ಅದು ಮಿಸ್ಟೇಕ್ ಆಯ್ತಾ ನೋಡಿ ಅಂತೀವೋ ಹೊರತು ಅದು ಮಿಸ್ಟೇಕೆ ಅಂತ ಸ್ಟೇಟ್ಮೆಂಟ್ ಬರಲ್ಲ. ಆಮೇಲೆ ಇಬ್ಬರು ಕೂತ್ಕೊಂಡು ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡ್ತೀವಿ. ಇದು ಸರಿನಾ ತಪ್ಪು ಅಂತ ಒಂದು ತೂಗಿಸ್ತೀವಿ. ಅವಾಗ ಏನಾದ್ರು ತಪ್ಪಾಗಿದ್ದರೆ ಇಬ್ಬರು ತಿದ್ಕೊಂತೀವಿ, ಸರಿ ಇದ್ದರೆ ಇಬ್ಬರು ಸರಿ ಅಂತಲೇ ಒಪ್ಕೊಂತೀವಿ. ತಾಳ್ಮೆ ಮತ್ತು ಹೊಂದಾಣಿಕೆ ಅಷ್ಟೇ ಏನು. ಆಮೇಲೆ ಯಾಕೆ ಅಂದರೆ ನೋಡಿ, ಈಗ ಒಂದ್ಸರಿ ಮದುವೆ ಆದಮೇಲೆ ಅವ್ರು ಏನೇ ತಪ್ಪು ಮಾಡಿದ್ರೆ ನನ್ನ ಗಂಡ ಅಂತ ಬರಬೇಕು ನಮ್ಮ ಮನಸ್ಸಿಗೆ. ಆಮೇಲೆ ಹೆಂಡ್ತಿದಾದ್ರೂ ಅಷ್ಟೇ, ನನ್ನ ಹೆಂಡ್ತಿ ಅನ್ನೋದು ಬರಬೇಕು. ನನ್ನ ವಸ್ತು ಅಂತ ಯಾರಿಗೆ ಬರಲ್ವೋ ಅವಾಗ ಖಂಡಿತ ಆಗಲ್ಲ. ಈಗ ನನ್ನ ಹೆಂಡ್ತಿ ಏನೋ ತಪ್ಪಾಗ್ತಿದೆ, ನನ್ನ ಹೆಂಡ್ತಿ ಏನೋ ಒಂದು ಇದಾಗ್ತಿದೆ, ಗಂಡನೂ ನೋಡಬೇಕಾದ ಕರ್ತವ್ಯ, ಹೆಂಡ್ತಿನೂ ನೋಡಬೇಕಾದ ಕರ್ತವ್ಯ. ಆಮೇಲೆ ಅದು ಆ ಥರ ಮಿಸ್ಟೇಕ್ ಆದ ಕಾರಣಗಳೇನು ಅಂತ ಹುಡ್ಕೋಬೇಕು ನಾವು. ಈಗ ಮನೇಲೇನೂ ಒತ್ತಡ ಇಲ್ಲ ಅಂದರೆ ಕೆಲಸ ಮಾಡೋ ಕಡೆ ಒತ್ತಡ ಇಡ್ಬೋದು. ಮಹಿಳೆಗಾದರೂ ಸರಿ ಅಥವಾ ಪುರುಷನಿಗಾದರೂ ಸರಿ, ಆ ಒತ್ತಡನ ಫಸ್ಟ್ ಅವ್ರ ಮನಸ್ಸಿಂದ ತೆಗೆಯೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಹೆಚ್ಚಿನ ಅಂಶ ಯಾವಾಗಲೂ ಡಾಕ್ಟ್ರ್ ಹೇಳ್ತಾ ಇರ್ತಾರೆ, ಯಾವುದೇ ಕಾಯಿಲೆಗಾದರೂ ಮೊದಲನೇದೇ ಫಸ್ಟ್ ಈಸ್ ಒತ್ತಡ, ಸ್ಟ್ರೆಸ್ಸನ್ನು ನಾವು ತೆಕ್ಕೋಬೇಕು. ಯಾವ ರೀತಿ ತೆಗಿಬೇಕು ಅನ್ನೋದು ಹಲವಾರು ರೀತಿ ಇದೆ. ಅದಕ್ಕೆ ನಮ್ಮ ಒತ್ತಡನ ತೆಕ್ಕೊಳ್ಳೋದಕ್ಕೆ ಬೇಕಾದಷ್ಟು ರೀತಿ ಇದೆ. ಆದ್ದರಿಂದ ನಾವು ಸರಿಯಾದ ಬದುಕು ನಡೆಸೋದು ಒಳ್ಳೆಯದು ಅನಿಸುತ್ತೆ. ಈಗ ನೋಡಿ, ಡೈವರ್ಸ್ ಅಂತ ತಗೊಳ್ಳೋದು ಭಾರಿ ಸುಲಭ ಹೇಳ್ತಿರ್ತಾರೆ. ಈಗ ಹೆಂಗಾಗಿದೆ ಅಂದರೆ ಮದುವೆ ಮಾಡೋದು ಕಷ್ಟ, ಡೈವರ್ಸ್ ತಗೊಳ್ಳೋದು ಸುಲಭ ಅಂತ ಹೇಳ್ತಾರೆ. ಆ ಥರ ಸಮಾಜ ಆಗಬಾರ್ದು. ಯಾಕೆಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಲಿ ಅದು ಮೊದಲು ಇರಲಿಲ್ಲ, ಈಗ ಹೆಚ್ಚಾಗಿದೆ. ಅದು ಕಡಿಮೆ ಆಗಬೇಕು ಆದಷ್ಟು. ಅದು ಸಮಾಜದಲ್ಲಿ ಈಗ ಸಿಂಗಲ್ ಪೇರೆಂಟ್ ಆದಾಗ ಒಬ್ಬ ತಂದೆ ಆಗಿ ಮಾಡ್ಬೋದು, ಬಟ್ ತಾಯಿ ಆಗಿ ಮಾಡೋಕ್ಕೆ ಒಬ್ಬ ಪುರುಷನಿಗೆ ಕಷ್ಟ ಇದೆ. ಅದೇ ಒಬ್ಬ ಮಹಿಳೆ ಆಗ್ಬೋದು, ಒಬ್ಬ ತಾಯಿಯೂ ಆಗ್ಬೋದು, ಅವಳ ತಂದೆನೂ ಆಗ್ಬೋದು ಹಣಕಾಸಿನ ವಿಷಯದಲ್ಲಿ. ಅದರಿಂದ ಈಗ ನಮಗೇನಾಗುತ್ತೆ, ಕೆಲವು ಸರಿ ಸಿಂಗಲ್ ಪೇರೆಂಟ್ ಆದಾಗ ಪರಿಪೂರ್ಣವಾದ ಬೆಳವಣಿಗೆ ಮಕ್ಕಳಿಗೆ ಸಿಗಲ್ಲ. ಅದು ಎಲ್ಲ ಪ್ರೀತಿನೂ ಸಿಗಲ್ಲ. ಆ ಥರದ್ದನ್ನು ನಾವು ಒಬ್ಬ ತಂದೆ ತಾಯಿಯಾಗಿ ಯಾವುದೇ ಮಕ್ಳಿಗೂ ಅನ್ಯಾಯ ಆಗದಂಗೆ ನೋಡ್ಕೋಬೇಕಾದ ಮೊದಲನೇ ಜವಾಬ್ದಾರಿ. ಎರಡನೇದೇನಪ್ಪ ಆಗುತ್ತೆ ಅಂದರೆ, ನಾವು ಸಮಾಜಕ್ಕೆ ಕೊಡೋ ಕೊಡುಗೆ ಏನು ಅಂದರೆ, ಒಂದು ಪರಿಪೂರ್ಣವಾದ ಅಂಥ ಒಂದು ಮಗುನ ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಶೈಕ್ಷಣಿಕವಾಗಿ ಕೊಡುಗೆ ಕೊಟ್ಟರೆ ಸಮಾಜ ಒಂದು ಒಳ್ಳೆ ರೀತಿಲಿ ಕಟ್ಟೋದಕ್ಕೆ ಸಾಧ್ಯ. ನಾವು ಅಮ್ಮ ಯಾವತ್ತೂ ಅವ್ರಿಗಾಗಿ ಏನೂ ಕೇಳಲೇ ಇಲ್ಲ. ಬಟ್ ಅವ್ರು ಮಾಡಿದ ತ್ಯಾಗದಲ್ಲೇ ನಾವೆಲ್ಲರೂ ಈ ಮಟ್ಟಕ್ಕೆ ಬೆಳೆದ್ವಿ ಅಂತ ಹೇಳೋದಕ್ಕೆ ನಾನು ಭಾರಿ ಹೆಮ್ಮೆ ಪಡ್ತೀನಿ. ಏನಾದರೂ ಈ ಮನೆಯಲ್ಲಿ ನಮ್ಮ ತಂದೆ ಆಗಲಿ, ನಮ್ಮ ಅಣ್ಣಂದರಾಗಲಿ, ಅವ್ರದ್ದೆಲ್ಲಾರ್ದು ಏನಾದರೂ ಒಂದು ಬೆಳವಣಿಗೆ ಇದೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಅದಕ್ಕೆ ಭದ್ರ ಬುನಾದಿ ಹಾಕಿರೋದೇ ಚೆನ್ನಮ್ಮ ದೇವೇಗೌಡರು. ಅದನ್ನು ನಾನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಅಂಥ ತಾಯಿಗೆ ನಾನು ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ನೋಡಿ, ಇದು ಸಾಧನೆ. ಇದು ಕಾಣಲ್ಲ, ಕಣ್ಣಿಗೆ ಕಾಣಲೇಬೇಕು ಅನ್ನೋದೇನಿಲ್ಲ, ಸಾಧನೆ ಮಾಡಿದ್ರು ಕಣ್ಣಿಗೆ ಕಾಣಬೇಕು ಅನ್ನೋದೇನಿಲ್ಲ. ನೋಡಿ, ಇಂಥದ್ದಕ್ಕೆ ಹೋದಾಗ ನಮಗೆ ಮನಸ್ಸಿನಲ್ಲಿ ಸಂತೋಷ ಜಾಸ್ತಿ ಸಿಗುತ್ತೆ. ನಮಗೆ ಕಣ್ಣಿಗೆ ಕಾಣೋಂಥ ಪ್ರಶಸ್ತಿ ಇವೆಲ್ಲ ಅದಕ್ಕಿಂತ ಮನಸ್ಸಿನಲ್ಲಿ ಅನುಭವಿಸೋಂಥ ಸಂತೋಷದ ಮುಂದೆ ನೋಡಿ, ನೀವೇ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ, ನೀವು ನೋಡಿ, ನೀವು ಸ್ವಂತ ಮಾಡಿ ಸಾಧಿಸೋದಕ್ಕೂ ಅಥವಾ ಬೇರೆಯವ್ರು ಕೊಡೋಂಥ ಪ್ರಶಸ್ತಿಗೂ ಯಾವುದು ನೀವು ಹೆಚ್ಚು ಸಂತೋಷ ಕೊಡುತ್ತೆ ನಿಮಗೆ ಅನ್ನೋದನ್ನು ನೀವೇ ತುಲನೆ ಮಾಡಿ ನೋಡಿ.
ಗೊತ್ತಾಗತ್ತೆ ನಿಮಗೇನೆ ಆ ಅನುಭವ ಏನು ಅಂತೇಳಿ. ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಳದು ಜಾಹ್ನವಿ ಅಂತ, ಅವಳು ಯಾವಾಗಲೂ ಹೇಳೋಳು, ಅನ್ಸಿಯ ಒಂದು ಪದ ನಿನ್ನ ಜೀವನದಲ್ಲಿ ಮರಿಬೇಡ, ಅಡ್ಜಸ್ಟ್ಮೆಂಟ್ ಅನ್ನೋದು. ಅಡ್ಜಸ್ಟ್ಮೆಂಟ್ ಅನ್ನೋದು ಮರಿಬೇಡ, ನೀ ಎಲ್ಲಿಂದ ಎಲ್ಲೂ ಹೋದ್ರೂ ಸಂತೋಷವಾಗಿರಬಲ್ಲೆ ಅನ್ನೋದು. ಆ ಪದನ ನಾನು ಬದುಕಿಗೆ ಅಳವಡಿಸ್ಕೊಂಡೆ. ನಾನು ಬೆಂಗಳೂರು ಸಿಟಿಲೇ ಇದ್ರೂ ಹೆಚ್ಚಿಂದು ಹೈಸ್ಕೂಲಿಂದ ನಾನು ಇಲ್ಲೇ ಬೆಳೆದಿದ್ದು, ಎಲ್ಲದೂ ಕಾಲೇಜು ಎಲ್ಲದು ವಾಸನೆ ಇಲ್ಲೇ ಇದ್ರೂ ಸಹ ಹಳ್ಳಿಗೆ ಕೊಟ್ಟರು ಅಂತ ನಾನು ಎಲ್ಲೂ ನನ್ನ ಮನಸ್ಸಲ್ಲಿ ನೊಂದಿಲ್ಲ, ಅಥವಾ ನಂಗೆ ಮನಸ್ಸಲ್ಲಿ ಬೇಜಾರೂ ಆಗಿಲ್ಲ. ಆರಾಮಾಗಿ ಅಲ್ಲಿ ಹೋದ್ರೂ ನಾನು ಹಳ್ಳಿಗೆ ತಕ್ಕಂತಲೇ, ಯಾಕೆಂದರೆ ಹಳ್ಳಿ ನೋಡಿದ್ದೆ ವಾತಾವರಣನ. ನಾನು ನಮ್ಮ ಅತ್ತೆಗೆ ಸಮವಾಗಿ ನಿಂತು ಅಡುಗೆ ಮನೆಯಲ್ಲಿ ಒಲೆಯಲ್ಲೇ ಅಡುಗೆ ಮಾಡಿಕೊಟ್ಟು ಬಂದಿದ್ದೀನಿ, ನಾನು ಮಾಡಿದ್ದೀನಿ ಅದು. ಏಕೆಂದರೆ ಅದೊಂದು. ಎರಡನೇದು, ನಮ್ಮಮ್ಮ ಮದುವೆ ಆ ದಿವಸನೇ ಹೇಳಿದರು, ತವ್ರ ಮನೆಯಿಂದ ಏನು ಬಯಸಬೇಡ, ಆವಾಗ ನಿನಗೆ ಬೆಳೆಯೋದಕ್ಕೆ ಅನುಕೂಲ. ಸೊ ಇದರಲ್ಲೇ ನಾನು ಯಾವತ್ತೂ ಏನು ಬೇಕು ಅಮ್ಮ ಅಂತ ಕೇಳಿಲ್ಲ, ಅಪ್ಪ ನನಗಿದು ಬೇಕು ಅಂತಲೂ ಕೇಳಲಿಲ್ಲ. ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದೆ. ನನಗೆ ಇದೆರಡು. ಆಮೇಲೆ ಮನೆಗೆ ಹೆಣ್ಮಕ್ಳು ಬಂದಾಗ ಅವರು ಗೌರವವಾಗಿ ನೋಡಬೇಕು ಅನ್ನೋದು ನನ್ನ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಿದ್ದು. ಅದರಿಂದ ಡಾಕ್ಟ್ರು ಅಕ್ಕಂದ್ರಿಗೆಲ್ಲರಿಗೂ ಒಂದು ಭಾರಿ ಗೌರವದಿಂದ ಇಟ್ಕೊಂಡು ಇವತ್ತು ಅಷ್ಟೇ ಅವರು ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿಂದ ಅಮ್ಮ ಮಾಡ್ತಿದ್ದದನ್ನು ಕಣ್ತುಂಬ ನೋಡಿದ್ದೀನಿ. ಯಾವಾಗಲೂ ಅಷ್ಟೇ, ಮಕ್ಕಳು ತಂದೆ ತಾಯಿನ ನಡೆಯೋ ದಾರಿಲೇ ನಡೀತಾರೆ, ಅದೇ ರೀತಿ ಅದು ನಾನು ಕಲಿತಂಥದ್ದು. ಆ ಪರಿಸರದಲ್ಲಿ ಬಂದಿದ್ದರಿಂದ ನಾನು ಅದನ್ನೇ ಇವತ್ತಿನವರೆಗೂ ಮಾಡ್ಕೊಂಡ್ಬಂದಿದ್ದೀನಿ. ಇದು ಹೆಚ್ಚೇನಿಲ್ಲ, ಮನಸ್ಸಿಗೆ ಭಾರಿ ಸಂತೋಷ ಕೊಡುತ್ತೆ. ಒಬ್ಬ ಮನೆಗೆ ಬಂದವ್ರಿಗೊಂದು ಗೌರವ ಕಳಿಸೋದು, ಅವ್ರಿಗೂ ಒಂದು ಒಳ್ಳೆ ನೆನಪು, ನನಗೂ ಒಂದು ಒಳ್ಳೆ ನೆನಪಾಗುತ್ತೆ. ಸಮಸ್ಯೆ ಜೊತೆಗೆ ಬಂದಾಗ ಆ ಸಮಸ್ಯೆಗೆ ನಮಗೆ ಪರಿಹಾರ ಸಿಗುತ್ತೋ ಬಿಡುತ್ತೋ, ಪ್ರೀತಿಯಿಂದ ಅವ್ರಿಗೆ ಮಾತಾಡಿದ್ರೆ ಮನಸ್ಸಿಗೆ ಅವ್ರಿಗೆ ಸಮಾಧಾನ ಅಂತೂ ಸಿಗುತ್ತೆ. ಅದನ್ನು ಅಮ್ಮ ಮುಂಚಿಂದು ಮಾಡ್ಕೊಂಬಂದಿದ್ರು, ಅದೇ ರೀತಿ ನಾನು ಮೊಟ್ಟ ಮೊದಲನೇದಾಗಿ ಅವರ ಆರೋಗ್ಯದ ಕಡೆ, ಅಂದರೆ ಮಾನಸಿಕವಾದ ದೈಹಿಕವಾದ ಆರೋಗ್ಯನ ಶಕ್ತಿಯುತವಾಗಿ ಮಾಡ್ಕೋಬೇಕು. ಅದು ಮಾಡ್ಕೊಂಡಷ್ಟು ಮನೆ ಆರೋಗ್ಯಕರವಾಗಿರುತ್ತೆ. ಅದರಿಂದ ಮೊದಲು ಅವ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಜೊತೆಗೆ ತನ್ನ ಸಂಸಾರಕ್ಕೆ ಕೊಟ್ಟ ಮೇಲೆ ಕೊನೆಗೆ ಸಮಾಜದನ್ನು ಯೋಚನೆ ಮಾಡಬೇಕು ಎಲ್ಲರೂ ಅಂತ ಎಲ್ಲರನ್ನೂ ವಿನಂತಿ ಮಾಡ್ತೀನಿ. ಈಗ ನೋಡಿ, ಕೆಲವು ಉದಾಹರಣೆ ಹೇಳಬೇಕಂದ್ರೆ ಬೀಜದ ಪಾಪಮ್ಮನ ಥರನೇ ಸಾಲು ಮರದ ತಿಮ್ಮಕ್ಕ, ಇತ್ತೀಚೆಗಷ್ಟೇ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಅವರು ಅಷ್ಟೇ ನೋಡಿ, ಎಲ್ಲೂ ಎದೆಗುಂದಲಿಲ್ಲ. ಅವರಿಗೆ ಮದುವೆ ಆದಾಗಲೂ ಕಷ್ಟ ಆದ್ರೂ ಸಹಿಸಿದ್ರು, ಮಕ್ಕಳಾಗಲಿಲ್ಲ, ಜನದ ಬಾಯಿಗೆ ಬಿದ್ದರು ಆದರೂ ಸಹಿಸಿದ್ರು. ಕಡೆಗೆ ಅವರೊಂದು ನಿರ್ಧಾರ ಮಾಡಿದ್ರು, ನಾನು ಪರಿಸರದಲ್ಲೇ ಗಿಡಗಳಿಗೇ ನಾನೊಬ್ಬ ತಾಯಿ ಆದರೆ ಹೆಂಗೆ ಅಂತ ಹೇಳಿ ಕಡೆಗೆ ಅವರು ತಗೊಂಡಂಥ ಬಿರುದು ಎಂಥದ್ದು ಅಂದರೆ ವೃಕ್ಷ ಮಾತೆ. ಅವರು ಅವಿದ್ಯಾವಂತೆ, ಆದರೆ ತಾನು ಹುಟ್ಟಿ ಬೆಳೆದಂಥ ಪರಿಸರನ ಯಾವ ರೀತಿ ಇಟ್ಟು ಹೋಗಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಒಂದು ಪಾಠ ಹೇಳಿ ಹೋಗಿದ್ದಾರೆ. ನಾವು ಇಂಥ ಮಹಿಳೆಯರ ಉದಾಹರಣೆ ಇಟ್ಕೊಂಡು ಒಳ್ಳೆ ಬದುಕು ನಡೆಸೋದಲ್ಲದೆ ಸಮಾಜಕ್ಕೂ ಒಂದು ಸಣ್ಣ ಪುಟ್ಟ ಕೊಡುಗೆ ಕೊಟ್ಟು ಹೋಗಬೇಕಂತೇಳಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲರಂತೂ ವಿನಂತಿ ಮಾಡ್ತೀನಿ. ಇನ್ನೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ರಾಜ್ಯದ ಜನತೆಯ ಅಭಿಮಾನದ ಮಹಿಳೆ ಶ್ರೀಮತಿ ಅನಸೂಯ CN ಮಂಜುನಾಥ್ರವರ ವಿಶೇಷ ಸಂದರ್ಶನದಲ್ಲಿ ತಮ್ಮ ಮನದಾಳವನ್ನು ಯಾವುದೇ ಆಡಂಬರವಿಲ್ಲದೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಪ್ರಾಪರ್ಟಿ ಟೈಮ್ಸ್ ಟಿವಿ ಮೂಲಕ ಹಂಚಿಕೊಂಡಿದ್ದಾರೆ. ನಮ್ಮ ಮಹಿಳಾ ಸಮಾಜಕ್ಕೆ ಈ ಒಂದು ಮಹತ್ವದ ಹಾಗೂ ಸರಳ ಮಾಹಿತಿಗಳು ಅನುಕೂಲವಾಗಲಿ, ಅನಸೂಯಕ್ಕನವರ ಜೀವನದ ಯಶೋಗಾಥೆಯು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ಈ ಒಂದು ಪ್ರಯತ್ನ. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ
ಈ ವಿಶೇಷ ಸಂದರ್ಶನವನ್ನು ಯಶಸ್ವಿಯಾಗಿಸಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್ರವರು ಹಾಗೂ ಶ್ರೀಮತಿ ಅನಸೂಯ CN ಮಂಜುನಾಥ್ರವರಿಗೆ ಪ್ರಾಪರ್ಟಿ ಟೈಮ್ಸ್ ಟಿವಿ ವತಿಯಿಂದ ಧನ್ಯವಾದಗಳು.